ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. 100% ಫಿಕ್ಸ್ ಆಗಿರುವಂಥ 4 ಮಾರ್ಕ್ಸ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನೇ ಕೊಟ್ಟರೂ ಇದೇ ಆನ್ಸರನ್ನು ಬರೀಬೇಕು. ಮೊದಲು ಕ್ವಶನನ್ನು ತಿಳ್ಕೊಳ್ಳಿ, ಪಾಠದ ಹೆಸರನ್ನು ಕೂಡ ತಾವುಗಳು ತಿಳ್ಕೊಂಡ್ರೆ ಭಾಳ ಖುಷಿಯಾಗುತ್ತೆ. ಸರ್, ನಿಮಗೆಲ್ಲರಿಗೂ ಕೂಡ ಒಂದು ಸುಂದರವಾದ ರೈತರ ಬಗ್ಗೆ ಒಂದು ಪಾಠ ಇದೆ. ಯಾರಿಗೆ? ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ. ಅದು ಚಾಪ್ಟರ್ 9 ಆಗಿರುತ್ತೆ. ಆ ಚಾಪ್ಟರ್ 9ನ ಟೈಟಲ್ ಏನು ಹೇಳುತ್ತೆ ಅಂದರೆ ದಿ ಫಾರ್ಮರ್ಸ್ ವೈಫ್ ಅಂತ. ಇಮ್ಯಾಜಿನ್ ಮ್ಯಾನ್, ನಮ್ಮ ದೇಶದ ಬೆನ್ನೆಲುಬು ರೈತರಾಗಿದ್ದಾರೆ. ಆ ರೈತರ ಮೇಲೆ ಒಂದು ಪಾಠವಿದೆ. ಇರದೇ ಒಂದು ಪಾಠ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಅಂತಹ ಒಂದು ರೈತರ ಮೇಲೆ 100% 4 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಬನ್ನಿ, ಇದರ ಒಂದು ಸಮ್ಮರಿ ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ. ಏನು ಕೇಳಿದರೂ ಈ ಒಂದು ಪದ್ಯದಿಂದ ಇದೇ ಒಂದು ಆನ್ಸರನ್ನು ತಾವುಗಳು ಬರೀಬೇಕು. ಮೆನಿ ಟೈಮ್ಸ್ ದ ಟ್ಯೂನ್ ಸಜೆಸ್ಟೆಡ್ ದಿ ಆ್ಯಟಿಟ್ಯೂಡ್ ಆಫ್ ದ ಸ್ಪೀಕರ್. ವಾಟ್ ಕೈಂಡ್ ಆಫ್ ಆ್ಯಟಿಟ್ಯೂಡ್ಸ್ ಆರ್ ಸಜೆಸ್ಟೆಡ್ ಬೈ ದ ವರ್ಡ್ಸ್ ವರ್ಚ್ಯೂಯಸ್, ಪೂರ್ ಸಿನ್ನರ್, ಹಿ ಈಸ್ ನಾಟ್ ಎ ಮ್ಯಾನ್, ಎಸ್ ಹಿ ಈಸ್ ಬಟ್ ಎ ಮ್ಯಾನ್, ವಾಟ್ ಆಫ್ ದಿಸ್, ವೈ ಈಸ್ ದಿಸ್? ಈ ಪ್ರಶ್ನೆ ಬರೀರಿ ಅಂದರೆ ನಮ್ಮ ಹುಡುಗರು ಓಡೋಗ್ಬಿಡ್ತಾರೆ, ಏನೋ ಕೊಟ್ಬಿಟ್ರೆ ಕಂಡ್ರಲ್ಲೇ ಅಂತ. ನೆಕ್ಸ್ಟ್, ಅಥವಾ ಈ ಪ್ರಶ್ನೆ ಬಂದರೆ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಡಸ್ ದ ಪೋಯಮ್ ರೈಸ್ ಅಬೌಟ್ ದಿ ಪ್ಲೈಟ್ ಆಫ್ ಫಾರ್ಮರ್ಸ್, ಆಯಿತಾ, ವಿಡೋಸ್. ಡು ಯು ಥಿಂಕ್ ದಟ್ ದೀಸ್ ಕ್ವಶನ್ಸ್ ಆರ್ ಓನ್ಲಿ ಅಡ್ರೆಸ್ಡ್ ಟು ದ ಸ್ಪೀಕರ್ಸ್ ಡೆಡ್ ಹಸ್ಬೆಂಡ್? ನಿಮ್ಗನ್ಸುತ್ತಾ ಕೇವಲ ಒಂದೇ ಒಂದು ರೈತರಿಗಾಗಿ ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಅಂತ? ಹಾಗೆಲ್ಲ ಏನೂ ಇಲ್ಲ. ಇಡೀ ಒಂದು ಯೂನಿವರ್ಸಲ್ ಬರೆದಿರುವಂಥ ಒಂದು ಪದ್ಯ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಆನ್ಸರು ಎಲ್ಲೂ ನಿಮಗೆ ಸಿಗಲ್ಲ. ಪರ್ಫೆಕ್ಟಾಗಿ ಆನ್ಸರನ್ನು ತೆಗೆದುಕೊಂಡು ಬಂದಿದ್ದೇನೆ. ಸಮ್ಮರಿ ಆಫ್ ದಿ ಪೋಯಮ್ ಯಾವುದು? ದಿ ಫಾರ್ಮರ್ಸ್ ವೈಫನ್ನು ಈಗ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಬನ್ನಿ, ಇದು ಒಂದು ಪದ್ಯ ಆಗಿರುತ್ತೆ. ಹಾಗಾಗಿ ದ ಪೋಯಮ್ ಫಾರ್ಮರ್ಸ್ ವೈಫ್, ಇಲ್ಲಿ ಅಪಾಸ್ಟ್ರಫಿ ಹಾಕಿ ಬರೀಬೇಕು ಫಾರ್ಮರ್ಸಿಗೆ, ಆಯಿತಾ. ಅವನ ಹೆಂಡತಿ ಅಂತ. ಈಸ್ ಎ ಟ್ರಾಜಿಕ್ ಪೋಯಮ್. ಟ್ರಾಜಿಕ್ ಪೋಯಮ್ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ಒಂದು ದುಃಖ ಅಂತ ಒಂದು ಸೀನ್ ನಡೆಯುತ್ತೆ. ಅದೇನು ಅಂದರೆ ಫಾರ್ಮರ್ ಸತ್ತೋಗ್ತಾನೆ. ಹಾಗಾಗಿ ದಿ ಫಾರ್ಮರ್ಸ್ ವೈಫ್ ಈಸ್ ಎ ಟ್ರಾಜಿಕ್ ಪೋಯಮ್ ದಟ್ ರಿಫ್ಲೆಕ್ಟ್ಸ್ ದಿ ಹೆಲ್ಪ್ಲೆಸ್ ಕಂಡೀಷನ್ಸ್ ಆಫ್ ಫಾರ್ಮರ್ಸ್ ವಿಡೋಸ್. ಅಂದರೆ ಈ ಒಂದು ಪದ್ಯ ನಮಗೆ ಏನನ್ನು ವ್ಯಕ್ತಪಡಿಸುತ್ತೆ, ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ರೈತರು ಸತ್ತ ಮೇಲೆ ರೈತರ ಹೆಂಡತಿಯರ ಅವರು ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಜೀವನದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳೋರು ಅಂತ. ಯಾಕಂದರೆ ರೈತ ಇಡೀ ಜೀವನ ತುಂಬ ಬರೇ ನಮಗೋಸ್ಕರ, ಆಯಿತಾ, ಗದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ದ ಪ್ಲೈಟ್ ಆಫ್ ದಿ ವಿಡೋಸ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಇನ್ ಏನಿದು ಒನ್ ಸಚ್ ವಿಡೋ. The poet uses many phrases to contrast her condition with that of her dead husband. ಇದು ನಿಮಗೆ ಭಾಳ ಕಷ್ಟ ಆಗ್ತಾಯಿದ್ರು ಒಂದು ಕೆಲಸ ಮಾಡ್ರಪ್ಪ, ಡೈರೆಕ್ಟಾಗಿ ದಿ ಫಾರ್ಮರ್ಸ್ ವೈಫ್ ಈಸ್ ಎ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಓಲ್ಗಾ ಪಿ. ಲಲಿತಾ ಕುಮಾರಿ. ಹರ್ ಪೆನ್ ನೇಮ್ ಈಸ್ ಓಲ್ಗಾ. ಆನ್ ಬಿಹಾಫ್ ಆಫ್ ಫಾರ್ಮರ್ಸ್ ವೈಫ್ ಪಿ. ಲಲಿತಾ ಕುಮಾರಿ penned this, expressed her feelings, her agony, her frustration in this poem. She called her husband as a virtuous and herself as a poor sinner ಅಂತ ಈ ರೀತಿಯಾಗಿ ಬರೀರಿ. ಹೋಪ್ ಇದು ನಿಮಗೆ ಈಸಿ ಅನಿಸಿದೆ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಇಲ್ಲಿಂದ ಅಂತೂ ಎಲ್ಲರಿಗೂ ಕೂಡ ಸೇಮ್ ಆಗಿರುತ್ತೆ. ಯಾವುದು? ಬಾಡಿ ಆಫ್ ದಿ ಪೋಯಮ್ಮು, ಅಂದರೆ ಬಾಡಿ ಆಫ್ ದಿ ಆನ್ಸರ್. ಮೊದಲು ಕನ್ಕ್ಲೂಷನಲ್ಲಿ, ಆಯಿತಾ, ಸ್ಟ್ರಾಂಗ್ ಆಗಿರೋರು ಅದನ್ನು ಬರೀರಿ, ವೀಕ್ ಆಗಿರೋರು ನಾನು ಹೇಳಿದ್ನಲ್ವಾ ಅದನ್ನು ಬರೀರಿ. ನೋಡಿ, ದ ಫಾರ್ಮರ್ ವಾಸ್ ಅನ್ಏಬಲ್ ಟು ಪೇ ದಿ ಡೆಟ್ ಅಂದರೆ ಸಾಲ ಅಂತ. ಬಿ ಸೈಲೆಂಟ್ ಇಲ್ಲಿ, ಆಯಿತಾ. ದಿ ಫಾರ್ಮರ್ ವಾಸ್ ಅನ್ಏಬಲ್ ಟು ಪೇ ದಿ ಡೆಟ್ ಆ್ಯಂಡ್ ಹಿ ಲೆಫ್ಟ್ ಆಲ್ ದಿ ಡೆಟ್ ಅಟ್ ಟು ಹಿಸ್ ವೈಫ್. ಇಮ್ಯಾಜಿನ್ ಯುವರ್ ಸೆಲ್ಫ್. ತಾನು ಇರುವಾಗ ತನ್ನ ಕೈಯಿಂದಲೇ ಸಾಲವನ್ನು ತೀರ್ಸೋಕ್ಕಾಗಲಿಲ್ಲ, ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆ. ಆ ಸಾಲ ಎಲ್ಲ ಅವನ ಹೆಂಡತಿಯ ಮೇಲೆ ಬಂದಿದೆ. ಸೊ ಶಿ ವಾಸ್ ವೆರಿ ಸ್ಯಾಡ್ ಆಫ್ ಆನ್ ಆ್ಯಕ್ಟ್. ಹೌದಲ್ವಾ? ಅವಳು ಬಹಳ ಬೇಜಾರಲ್ಲೇ ಇದ್ದಾಳೆ. ಯಾಕೆ ಅಂದರೆ ರೈತ ಮಾಡಿದಂಥ ಆ ಕೆಲಸದಿಂದ, ಆನ್ ಹಿಸ್ ಆ್ಯಕ್ಟ್ ಆಫ್ ಕಮಿಟಿಂಗ್ ಸುಸೈಡ್. ಈ ರೈತ ಏನು ಮಾಡಿದ್ದಾನೆ ಅಂದರೆ ಅವನು ವಿಷವನ್ನು ಸೇವಿಸಿ ಸುಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ. ದಿ ಫೆಮಿನಿಸ್ಟ್ ಕಾನ್ಸೆಪ್ಟ್ ವಾಸ್ ಆಲ್ಸೋ ಹೈಲೈಟೆಡ್ ಇನ್ ದಿಸ್ ಪೋಯಮ್. ದ ಫ್ರೇಸ್ ಐ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಟ್. ಎಂಥ ಮಾತನ್ನು ಹೇಳ್ತಾಳೆ ಗೊತ್ತಾ ರೈತನ ಹೆಂಡತಿ ಆ ಸತ್ತ ಹೆಣದ ಮುಂದೆ. ನೋಡು ಗಂಡನೇ, ನಾನು ಹುಟ್ಟಿನಿಂದಲೂ ಕೂಡ ತಲೆಯನ್ನು ಬಾಗಿಸಿ ಬಂದಿದ್ದೇನೆ. ನೋಡಿ ಎಂಥ ಮಾತು. ಐ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಟ್ ಜಸ್ಟಿಫೈಸ್. ನೋಡಿ
ಡಿಸ್ಕ್ರಿಮಿನೇಷನ್ ಇನ್ ಅವರ್ ಸೊಸೈಟಿ. ಈ ಒಂದು ಸಮಾಜದಲ್ಲಿ ನಡೆಯುವಂಥ ಡಿಸ್ಕ್ರಿಮಿನೇಷನ್ನು ಆಯಿತಾ, ಯಾಕೆ ಹೆಣ್ಣು ತನ್ನ ತಲೆಯನ್ನು ಬಾಗಿಸೇ ಇರಬೇಕು ಅಂತ, ಇನ್ ಅವರ್ ಸೊಸೈಟಿ ಬಿಟ್ವೀನ್ ಮೆನ್ ಆ್ಯಂಡ್ ವಿಮನ್ ಅಂತ. ನೆಕ್ಸ್ಟು ನೋಡಿ, ಮ್ಯಾನ್ ಈಸ್ ಬಾರ್ನ್ ವಿತ್ ಈಸ್ ಹೆಡ್ ಹೆಲ್ಡ್ ಹೈ, ವಿತ್ ಅ ವುಮೆನ್ ಈಸ್ ಬಾರ್ನ್ ವಿತ್ ಹರ್ ಹೆಡ್ ಬೆಂಟ್. ಯಾಕೆ ಇದು ಅಂತ, ಸಮಾಜದಲ್ಲಿ ಗಂಡು ಮಕ್ಕಳು ತಲೆಯನ್ನು ಎತ್ತಿ ಓಡಾಡ್ತಾರೆ, ಹೆಣ್ಣು ಮಕ್ಕಳು ಹೌದಲ್ವ ತಲೆಯನ್ನು ಬಾಗಿಸಿ ಮನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಯಾಕೆ ಇದು ಡಿಸ್ಕ್ರಿಮಿನೇಷನ್? ಬಟ್ ಹಿ ಡಿಡ್ ನಾಟ್ ಫೇಸ್ ಹಿಸ್ ಕ್ರೆಡಿಟರ್ಸ್ ಬ್ರೇವ್ಲಿ ಆ್ಯಂಡ್ ಲೆಫ್ಟ್ ಆಲ್ ದಿಸ್ ಟು ಹಿಸ್ ವೈಫ್ ಟು ಸಾಲ್ವ್ ಅಂತ. ನೋಡಿ, ಆ ಸಾಲಗಾರರ ಮುಂದೆ, ಕ್ರೆಡಿಟರ್ಸ್ ಅಂದರೆ ಸಾಲಗಾರರು ಅಂತ, ಸಾಲಗಾರರ ಮುಂದೆ ತಾನು ತಲೆ ತಗ್ಗಿಸಲೇ ಇಲ್ಲ. ನನ್ನ ಗಂಡ ಇವತ್ತು ಸತ್ತು ಹೋಗಿದ್ದಾನೆ, ಆ ಸಾಲ ನನ್ನ ಮೇಲೆ ಇಟ್ಟು ಹೋಗಿದ್ದಾನಲ್ವ ಅಂತ ಅವಳು ಬಹಳ ಅಂದರೆ ಡಿಸಪಾಯಿಂಟ್ ಆಗಿಬಿಡ್ತಾಳೆ. ಶಿ ಅಕ್ಯೂಸ್ಡ್ ಹರ್ ಹಸ್ಬೆಂಡ್ ದಟ್ ಈ ಪಾಯ್ಸನ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಗಾನ್ ಅವೇ ಬೈ ಪಾಯ್ಸನಿಂಗ್ ಹಿಸ್ ವೈಫ್ಸ್ ಎಕ್ಸಿಸ್ಟೆನ್ಸ್ ಅಂತ. ನೀನು ಎಂಥ ಮಾತನ್ನು ಹೇಳ್ತಾಳೆ ಅಂದರೆ, ಓ ಗಂಡನೇ, ನೀನೇನೋ ವಿಷವನ್ನು ಸೇವಿಸಿ ಪ್ರಪಂಚವನ್ನು ಅಗಲಿ ಹೋಗಿಬಿಟ್ಟೆ, ಆದರೆ ನನ್ನ ಜೀವನಕ್ಕೆ ಪೂರ್ತಿ ನನ್ನ ಲೈಫಲ್ಲೇ ನೀನು ವಿಷದ ಬೀಜವನ್ನು ಬಿತ್ತು ಹೋಗಿದೀಯಾ ಅಂತ. ನೋಡಿ ಇಲ್ಲಿದೆ, ಗಾನ್ ಬೈ ಪಾಯ್ಸನಿಂಗ್ ಹಿಸ್ ವೈಫ್ಸ್ ಎಕ್ಸಿಸ್ಟೆನ್ಸ್, ಶಿ ರಿಮೆಂಬರ್ಡ್ ದಿ ಮೆಮೊರೀಸ್ ಆಫ್ ಹರ್ ಹಸ್ಬೆಂಡ್. ಅದೇ ಅಳ್ತಾ ಮತ್ತೆ ಆ ಸತ್ತ ದೇಹದ ಹೆಣದ ಮುಂದೆ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾಳೆ, ಐ ರಿಮೆಂಬರ್ ಯು ಆರ್ ಬೀಟಿಂಗ್ ಮೀ, ಬ್ಲೇಮಿಂಗ್ ಮೀ, ಡ್ರಿಂಕಿಂಗ್ ಆ್ಯಂಡ್ ಕಿಕ್ಕಿಂಗ್ ಆ್ಯಂಡ್ ಹಾಂಟಿಂಗ್ ಹರ್. ಎಂಥ ಮಾತು ಕಣ್ರಿ. ಶಿ ರಿವೀಲ್ಡ್ ದ ಸೀಕ್ರೆಟ್ಸ್ ಆಫ್ ಹರ್ ಹಸ್ಬೆಂಡ್ಸ್ ಇನ್ ಫ್ರಂಟ್ ಆಫ್ ದಟ್ ಡೆಡ್ ಬಾಡಿ. ಆ ಸತ್ತ ದೇಹದ ಮುಂದೆ ಒಂದು ಡೈಲಾಗನ್ನು ಹೇಳ್ತಾಳೆ, ಯು ಅಬ್ಯೂಸ್ಡ್ ಮೀ, ನೀನು ನನ್ನನ್ನು ಜೀವಂತವಾಗಿದ್ದಾಗ ನಿಂದಿಸ್ತಿದ್ದೆ, ಯು ಕಿಕ್ಡ್ ಮೀ, ಒದಿತಾ ಇದ್ದೆ, ಯು ರಿವೀಲ್ಡ್ ಮೀ, ನನ್ನ ಸತ್ಯಗಳನ್ನು ಜನರ ಮುಂದೆ ತಂದು ಕೊಡ್ತಾ ಇದ್ದೆ, ಹೇಳ್ತಾ ಇದ್ದೆ, ಯು ಆರ್ ಡ್ರಂಕ್ ವೆನ್ ಯು ಆರ್ ಡ್ರಂಕ್, ನೀನು ಕುಡ್ಕೊಂಡು ಬಂದಾಗ ನನ್ನನ್ನು ಬೆಲೆನೇ ಕೊಡ್ತಾ ಇರಲಿಲ್ಲ ಕಣೋ ಅಂತ. ಶಿ ನೆವರ್ ಡ್ರೀಮ್ಡ್ ದಟ್ ಹಿ ವುಡ್ ಕಮ್ ಸುಸೈಡ್, ಹಿ ವುಡ್ ಕಮಿಟ್ ಸುಸೈಡ್. ನಾನು ನನ್ನ ಕನಸಲ್ಲೂ ಕೂಡ ಯೋಚನೆ ಮಾಡಲಿಲ್ಲ ಕಣೋ, ಯಾಕೆಂದರೆ ನೆವರ್ ಐ ಸ್ಪೋಕ್ ಬ್ಯಾಕ್ ಟು ಯು ಅಂತ. ಯಾವತ್ತೂ ಕೂಡ ನಾನು ನಿನಗೆ ತಿರುಗಿಸಿ ಮಾತಾಡಲಿಲ್ಲ, ಆದರೆ ನೀನು ಮಾತ್ರ ನನಗೆ ಇಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿದೆ ಅಲ್ವಾ ಅಂತ. ಇಟ್ ವಾಸ್ ಟ್ರೂ. ನೋಡಿ, ಒಂದು ಎಂಥ ಮಾತನ್ನು ಹೇಳ್ತಾಳೆ, ಹೌದು ಕಣೋ, ನಿನ್ನ ಕ್ರಾಪ್ಸ್ಗಳು ಎಲ್ಲ ಏನಾಯ್ತು, ನಾಶವಾದವಾ, ಅದು ನಿಜ. It was true that the crops was gone, but the debt remained there and the dignity had hit the dust. ನಮ್ಮ ಮರ್ಯಾದೆ ಮಣ್ಣು ಪಾಲು ಆಯ್ತಲ್ವೋ ಅಂತ ರೈತನಿಗೆ ಬೈತಾಳೆ. ರೈತ ಜೀವಂತವಾಗಿದ್ದಾನಾ? ಇಲ್ಲ, ವಿಷವನ್ನು ಸೇವಿಸಿ ಸತ್ತೋಗ್ಬಿಟ್ಟಿದ್ದಾನೆ. ಸಾಲ ತಗೊಂಡಿದ್ದ, ಸಾಲ ತೀರಿಸ್ಲಿಕ್ಕಾಗಲಿಲ್ಲ. ಆ್ಯಂಡ್ ಹಿಟ್ ದ ಡಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಈಸಿಯಾಗಿ ಮಾಡಿಕೊಟ್ಟಿದ್ದೇನೆ, ಬರೆದು ಕಲಿತ್ರೆ ಭಾಳ ಈಸಿ. ಶಿ ಎಕ್ಸ್ಪ್ರೆಸಸ್ ಹರ್ ಹೆಲ್ಪ್ಲೆಸ್ನೆಸ್. ಆ ಸತ್ತ ಹೆಣದ ಮುಂದೆ ಕುಂತು ನನಗೆ ಯಾರು ಈಗ ದಿಕ್ಕು ಅಂತ ಹೇಳಿಬಿಟ್ಟು ಹೆಲ್ಪ್ಲೆಸ್ನೆಸ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ದಟ್ ಹೌ ವುಡ್ ಶಿ ಬಿ ಏಬಲ್ ಟು ಬೇರ್ ದಿ ಬರ್ಡನ್ ಆಫ್ ದೇರ್ 4 ಚಿಲ್ಡ್ರನ್. ರೈತನಿಗೆ ಎಷ್ಟು ಮಕ್ಕಳು? 4 ಮಕ್ಕಳು. ಈಗ ಅದನ್ನೇ ಹೇಳ್ತಾ ಇದ್ದಾಳೆ, ಸಾಲ ಕೂಡ ಬಿಟ್ಟು ಹೋಗಿದೆಯಾ, ಜೊತೆಗೆ 4 ಮಕ್ಕಳು ಕೂಡ ಕೊಟ್ಟು ಹೋಗಿದೆಯಾ, ಅದನ್ನು ನಾನು ಹೇಗೆ ಭರಿಸಲಿ ನನ್ನ ಜೀವನದಲ್ಲಿ. ಶಿ ಕಂಪೇರ್ಡ್ ಹರ್ ಕಂಡೀಷನ್ ವಿತ್ ಎ worm eaten cotton pods. She got ambiguity and asked what was that and why he committed suicide. ಯಾತಕ್ಕೆ ಹೀಗೆ ಮಾಡ್ಕೊಂಡೆವು, ಏನು ಕಾರಣ, ನನ್ನಿಂದ ಏನು ತೊಂದರೆ ಆಯಿತು ನಿನಗೆ, ಯು ಡಿಡ್ ನಾಟ್ ಶೇರ್ ಎನಿಥಿಂಗ್ ಟು ವಿತ್ ಮೀ ಅಂತ. ಅಟ್ ಲಾಸ್ಟ್ ಶಿ ಕಾನ್ಫಿಡೆಂಟ್ಲಿ ಅಸೆಟ್ಸ್. ಕೊನೆಯ ಪದ್ಯದ ಸಾಲುಗಳಲ್ಲಿ ಧೈರ್ಯವನ್ನು ತುಂಬಿಕೊಂಡು ಒಂದು ಮಾತನ್ನು ಹೇಳ್ತಾಳೆ, ಓ ಮೈ ಡಿಯರ್ ಹಸ್ಬೆಂಡ್, ಓ ಮೈ ಡಿಯರ್ ಡೆಡ್ ಬಾಡಿ, I will not teach my children to commit suicide. I will confidently assert her determination to struggle. ನನ್ನ ಮಕ್ಕಳಿಗೆ ನಾನು ಸ್ಟ್ರಗಲ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ, ಆದರೆ ನಿನ್ನಂಗೆ ನನಗೆ ಸಾಯ್ಕೆ ಹೇಳ್ಕೊಡಲ್ಲ. ಯು ಆರ್ ಎ ಕವರ್ಡ್. ನೋಡಿ, ಆ್ಯಂಡ್ ಟು ಸ್ಟ್ರಗಲ್ ಔಟ್ ಆಫ್ ಅವರ್ ಲೈಫ್ ಈವನ್ ವಿತೌಟ್ ಹರ್ ಹಸ್ಬೆಂಡ್ ಫಾರ್ ದಿ ಸೇಕ್ ಆಫ್ ಅವರ್ ಚಿಲ್ಡ್ರನ್. ಎಂಥ ಮಾತು ಕಣ್ರಿ. ನೀನು ಜೀವಂತವಾಗಿಲ್ಲ ಅಂದರೂ ಕೂಡ ನಾನು ಜೀವಂತವಾಗಿರ್ತೀನಿ ಕಣ, ನನ್ನ ಮಕ್ಕಳಿಗೋಸ್ಕರ. ಯು ಡಿಡ್ ನಾಟ್ think about our 4 children. You did not think about our children. You did not think about our crop. ಹೌದಲ್ವ? ಎಂಥ ಮಾತು ಅಂತ ಹೇಳಿದರೆ ಈ ರೀತಿಯಾಗಿ ಹೇಳಿಬಿಡ್ತಾಳೆ. ನೋಡಿ, ಹಸ್ಬೆಂಡ್ ಫಾರ್ ದ ಸೇಕ್ ಆಫ್ ಚಿಲ್ಡ್ರನ್ ಶೋಸ್ ಎ ಸ್ಟ್ರಾಂಗ್ ವಿಲ್
to survive against all the difficulties. Her voice is raised against the society in general ಅಂತ ಇಂಡೈರೆಕ್ಟಾಗಿ ಆ ಸಮಾಜಕ್ಕೆ ಒಂದು ಮಾತನ್ನು ಕೊಡ್ತಾಳೆ. ನನ್ನನ್ನು ಯಾರು ಏನು ಕಿತ್ಕೊಳಕ್ಕಾಗಲ್ಲ ಕಣ್ರೋ, ನಾನು ನನ್ನ ಮಕ್ಕಳಿಗೋಸ್ಕರ ಜೀವಂತವಾಗಿ ಇದ್ದೇ ಇರ್ತೀನಿ. ನಾನು ಸತಿ ಗಮನ ಪದ್ಧತಿ ಅದನ್ನು ಮಾಡ್ಕೊಳಲ್ಲ, ನಾನು ಸುಸೈಡು ಮಾಡ್ಕೊಳಲ್ಲ, ನಾನು ಹೇಡಿಯಲ್ಲ. ಐ ಆಮ್ ಎ ಬ್ರೇವ್, ಐ ವಿಲ್ ಸರ್ವೈವ್, ಐ ವಿಲ್ accept ಮೈ ಲೈಫ್ ನಾಟ್ ಡೆತ್. ನನ್ನ ಬದುಕನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ಸಾವಿನಲ್ಲ ಅಂತ ಹೇಳಿಬಿಟ್ಟು ಈ ಪದ್ಯವನ್ನು ಇಲ್ಲಿಗೆ ಮುಗಿಸ್ತಾಳೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿ